ಬಸವನಗೌಡ ಎಲ್ಲರೇ ಉತ್ತರಂಗೆ ಮಾತಾಡಿದ್ರೆ ನಡೆಯಲ್ಲ. ಈಗ ಇವನಿಗೆ ಒಂದೇ ನಮ್ಮ ಕೆಲವೊಂದು ಯುವಕರು ನಮ್ಮ ಪಾರ್ಟಿದಲ್ಲಿ ನಮ್ಮ ದಲಿತ ಸಂಘಟನೆದಲ್ಲಿ ಹೇಳ್ಯಾರವರು, ಈ ಬಸವನಗೌಡ ಎಲ್ಲಿ ಹೋಗ್ತಾನಲ್ಲಿ ಚಪ್ಪಲಿ ಪೂಜೆ ಮಾಡುವ ಕಾರ್ಯಕ್ರಮ ಹಾಕೋರಿ ಅಂತೇಳಿ ಅದನ್ನು ಮಾಡ್ತೀವಿ. ಈಗ ಕಾನೂನು ಚೌಕಟ್ಟಿನಾಗ ಏನೇನೋ ಸುಳ್ಳು ಹೇಳಿ ಉಳಿತಿ. ಈಗ ದಲಿತರು ಬೆನ್ನ ಹತ್ತರ ತಿಳ್ಕೆ ಬಾಬಾ ಸಾಹೇಬ್ರದ್ದು ಬೂಟಗಾಲಿ ಹಿಡಿತು, ಫೋಟೋ ತಗೊಂಡಕ್ಕೆ ಹಾಕಿಸ್ತೀವಿ. ಇವೆಲ್ಲ ನಾಟಕ ನಡೆಯಲ್ಲ. ಮತ್ತು ನೀನು ತಾಕತ್ತಿದ್ರೆ ಇನ್ನು ಈ ಜಿಲ್ಲೆ ಅಲ್ಲ, ಈ ರಾಜ್ಯದಾಗ ಈ ದೇಶದಾಗ ಎಲ್ಲಿ ಬೇಕಾದಲ್ಲಿ ನಿಂದರೂ ನೀನು ಕೇಳುತ್ತೇವೆ. ಆ ತಾಕತ್ತು ದಲಿತರಿಗೆ ಐತಿ. ಚಾಲೆಂಜ್ ಮಾಡಿ. ಮತ್ತೆ ಈ ಮುಸ್ಲಿಮ್ರು ಓಟ್ ಬೇಡತಿ, ದಲಿತರು ಓಟ್ ಬೇಡ ಅಂತ ಹೇಳಲ್ಲ ಗಂಡಸ್ತನಕ್ಕಿದ್ರೆ. ಭಾರಿ ದೊಡ್ಡ ಸ್ಥಾನಕ್ಕೆ ಮಾತಾಡ್ತೀವಿ. ಅವ್ರು ರೊಕ್ಕ ತಿತ್ತಾರೆ, ಇವ್ರು ರೊಕ್ಕ ತಿತ್ತಾರೆ. ನಿನ್ನ ಬಳಿ 3,000 ಕೋಟಿ ಅದ, 5,000 ಕೋಟಿ ಅದ, ತೆಲಿದು ಬಂದು ನಿಮ್ಮವ್ವಪ್ಪ ಏನು ರೊಕ್ಕ ಮಿಷನ್ನ ಇಟ್ಟಿದ್ರೆ, ಪ್ರಿಂಟಿಂಗ್ ಮಿಷನ್ ಇಟ್ಟಿದ್ರೆ ಇಟ್ಟು ರೊಕ್ಕ ಬರ್ಲಕ್ಕ. ಏನು ನೀ ಎಲ್ಲಿ ಕಸ ಹೊಡೆದು ತೆಗಿದೆ? ಬಸೀರಗೌಡ ಪಾಟೀಲ, ನೀ ಸರಿಯಾಗಿ ಇರಲಿಲ್ಲ ಅಂದ್ರೆ ದಲಿತರ ವಿಷಯದಾಗ, ಈ ದೇಶದ ಅಖಂಡತೆಯ ವಿಷಯದಾಗ, ಸಾಮಾಜಿಕವಾಗಿ ಸಮಾನತೆ ಮತ್ತು ಶಾಂತಿಯ ವಿಷಯದಾಗ, ಈ ದೇಶದ ಸಂವಿಧಾನದ ವಿಷಯದಾಗ ನೀನು ಏನಾದ್ರೂ ಕೆತ್ತೆ ಬಿಜೆ ಮಾಡಿದೆಪ್ಪ ಅಂತಂದ್ರೆ, ಈಗ ಗಣಪತಿ ಮುಗಿಯನ ತಡ ಜೋಕುಮಾರ ಬರ್ತಾನೆ. ಜೋಕುಮಾರ ಊರಾಗ ಚಾಲು ಮಾಡ್ತಾನೆ ದೌರ್ಜನ್ಯ, ಅತ್ಯಾಚಾರ.